ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲಾ ಎಕ್ಸಾಮ್ಸ್ ಮುಗಿದಿದೆ. ಇನ್ನು ಉಳಿದಿರೋದೇ ಎರಡೇ ಎಕ್ಸಾಮು, ಮ್ಯಾಥ್ ಮತ್ತೆ ಮಂಡೇ ಒಂದು ಎಕ್ಸಾಮ್ ಇದೆ. ಅದು ಮುಗಿದ್ಬಿಟ್ರೆ ನಿಮ್ ಎಕ್ಸಾಮ್ಸ್ ಮುಗ್ದೋಗುತ್ತೆ. ಸೊ ಈ ವಿಡಿಯೋದಲ್ಲಿ ಮ್ಯಾಥ್ ಎಕ್ಸಾಮ್ ಅಲ್ಲಿ ಸೆಂಟಮ್ ಹೇಗೆ ಸ್ಕೋರ್ ಮಾಡೋದು ಅಂತ ನಾವು ನೋಡೋಣ. ಸೆಂಟಮ್ ಸ್ಕೋರ್ ಮಾಡ್ಬೇಕು ಅಂದ್ರೆ ಯಾವ ರೀತಿ ಆನ್ಸರ್ ನ ಪ್ರೆಸೆಂಟ್ ಮಾಡ್ಬೇಕಂತ ನೋಡೋಣ. ಇದು 2025 ಟಾಪರ್ ಪೇಪರ್ ಅಂದ್ರೆ ನೀವು ನೋಡ್ಬೋದು 80 ಬಂದಿದೆ. ಸೊ ಫಸ್ಟ್ ಪಾರ್ಟ್ ಎಲ್ಲಿ ಏನಿರುತ್ತೆ, ಇವಾಗ ಆಲ್ರೆಡಿ ಎಷ್ಟು ಎಕ್ಸಾಮ್ಸ್ ಬರ್ದಿದ್ದೀರಾ, MCQs ಇರುತ್ತೆ. MCQs ನ ಏನ್ ಮಾಡ್ಬೇಕು, ಫಸ್ಟ್ ಪೇಜ್ ಅಲ್ಲಿ ಬರೀಬೇಕು. ಅಂಡ್ ಆಲ್ಸೋ ಮ್ಯಾಥ್ ಅಲ್ಲಿ ಸಾಲ್ವ್ ಮಾಡ್ಬೇಕಾಗಿರುತ್ತೆ MCQs ನ. ಅದಕ್ಕೋಸ್ಕರ ನೀವು ಸಾಲ್ವ್ ನ ಕ್ವಶನ್ ಪೇಪರ್ ಅಲ್ಲಿ ಮಾಡಿದ್ರೆ ಅದನ್ನ ಮಾಲ್ ಪ್ರಾಕ್ಟೀಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಅದಕ್ಕೆ ನಿಮ್ ತಲೆಯಲ್ಲಿ ಇರ್ಲಿ, ಕ್ವಶನ್ ಪೇಪರ್ ಅಲ್ಲಿ ಒಂದು ಟಿಕ್ ಕೂಡ ಹಾಕ್ಬೇಡಿ. ಯಾಕಂದ್ರೆ ಅದನ್ನ ಇನ್ವಿಜಿಲೇಟರ್ ನೋಡಿದ್ರೆ ಅದನ್ನ ಮಾಲ್ ಪ್ರಾಕ್ಟೀಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಆಮೇಲೆ ಬೇಸ್ಡ್ ಆನ್ ದಿ ಬೋರ್ಡ್ ರೂಲ್ಸ್ ಆಕ್ಷನ್ ಕೂಡ ತಗೋಬಹುದು. ಅದಕ್ಕೋಸ್ಕರ ಹೇಳ್ತಾ ಇದೀನಿ, ಯಾವ್ದೇ ರೀತಿ ಪೆನ್ಸಿಲ್ ಅಲ್ಲಿ ಕೂಡ ಒಂದ್ ಲೈನ್ ಕೂಡ ನೀವು ಕ್ವಶನ್ ಪೇಪರ್ ಮೇಲೆ ಬರಿಬೇಡಿ. ನಿಮ್ಮ ರಿಜಿಸ್ಟರ್ ನಂಬರ್ ಬಿಟ್ಟು ಬೇರೆ ಏನು ಕೂಡ ಬರಿಬೇಡಿ ಮ್ಯಾಥ್ ಎಕ್ಸಾಮ್ ಅಲ್ಲಿ. ಬಟ್ ನೀವು ಸಾಲ್ವ್ ಮಾಡ್ಬೇಕು. ಸಾಲ್ವ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಇಲ್ಲೇ ಫಸ್ಟ್ ಪೇಜ್ ಅಲ್ಲಿ ಒಂದು ಲೈನ್ ಹಾಕ್ಬಿಟ್ಟು ರಫ್ ವರ್ಕ್ ಅಂತ ಅಂದ್ಬಿಟ್ಟು ಇಲ್ಲೇ ಸಾಲ್ವ್ ಮಾಡ್ಬೋದು. ಇಲ್ಲಾಂದ್ರೆ ಒಂದು ಲಾಸ್ಟ್ ಪೇಜ್ ಬುಕ್ಲೆಟ್ ಫುಲ್ ಲಾಸ್ಟ್ ಪೇಜ್ ಅಲ್ಲಿ ರಫ್ ವರ್ಕ್ ಅಂತ ಹಾಕಿ ಅದನ್ನ ಫಸ್ಟ್ ಸ್ಕ್ರಾಚ್ ಮಾಡ್ಬಿಡಿ. ಅದ್ರಲ್ಲಿ ನಿಮ್ಗೆ ಯಾವ್ದೇ ಸಮ್ ಅಲ್ಲಿ ಏನಾದ್ರೂ ಸಾಲ್ವ್ ಮಾಡ್ಬೇಕಂತ ಅನ್ಸಿದ್ರೆ ಅದು ಸಾಲ್ವ್ ಮಾಡ್ಬೋದು. ನಾನೇನ್ ಹೇಳ್ತೀನಿ ಅಂದ್ರೆ, ನೀವು ಇಲ್ಲಿ ಫಸ್ಟ್ ಪೇಜ್ ಅಲ್ಲೂ ಸಾಲ್ವ್ ಮಾಡ್ಕೊಳ್ಳಿ. ಬಟ್ ನಿಮ್ಗೆ ಲಾಸ್ಟ್ ಅಲ್ಲಿ ಏನೋ ಟೈಮ್ ಸಿಕ್ಕಿದ್ರೆ ಅದನ್ನ ಎರೇಸ್ ಮಾಡ್ಬಿಡಿ. ಬಿಕಾಸ್ ಅದ್ ಚೆನ್ನಾಗ್ ಕಾಣಿಸಲ್ಲ. ಹಂಗಂತ ನೀವ್ ಎರೇಸ್ ಮಾಡಿದ್ರೆ ಅಂದ್ರೆ ಮಾರ್ಕ್ಸ್ ಕಟ್ ಮಾಡ್ತಾರ ಅಂದ್ರೆ ಇಲ್ಲ, ಮಾರ್ಕ್ಸ್ ಎಲ್ಲ ಏನು ಕಟ್ ಮಾಡಲ್ಲ. ಬಟ್ ಸ್ಟಿಲ್ ನೀಟಾಗಿ ಕಾಣಿಸುತ್ತೆ. ಇಲ್ಲಿ ನೀವು ಗಮನ ಇಟ್ಟು ನೋಡಿದ್ರೆ ಇವರು ಕೂಡ ಇಲ್ಲಿ ಸಾಲ್ವ್ ಮಾಡಿದ್ದಾರೆ, ಆಮೇಲೆ ಅಳ್ಸಿದ್ದಾರೆ. ಆಯ್ತಾ? ಅದಕ್ಕೋಸ್ಕರ ಹೇಳ್ತಾ ಇದೀನಿ. ಆಮೇಲೆ MCQs ಇಲ್ಲೂ ಅಷ್ಟೇ, ಕರೆಕ್ಟ್ ಆಗಿ ಫ್ರಾಕ್ಷನ್ಸ್ ಬರಿಬೇಕಾದ್ರೂ ಕೂಡ ಲೈನ್ ಬಿಟ್ಟು ಬರೀರಿ. ಒಂದೇ ಲೈನ್ ಅಲ್ಲಿ ಎರಡು ಫ್ರಾಕ್ಷನ್ ನ ಬರೆಯಕ್ ಹೋಗ್ಬೇಡಿ, ನೀಟಾಗಿ ಕಾಣಿಸಲ್ಲ. ತುಂಬಾ ಪೇಜ್ ಇರುತ್ತೆ. ಇನ್ನೂ ಬೇಕಂದ್ರೆ ಎಕ್ಸ್ಟ್ರಾ ಬುಕ್ಲೆಟ್ ತಂದ್ಕೊಡ್ತಾರೆ, ಆರಾಮಾಗಿ ಬರಿಬಹುದು. ಅದಕ್ಕೋಸ್ಕರ ಹೇಳ್ತಾ ಇದೀನಿ. ಇದು ಲೈನ್ 2 ಲೈನ್ ಅಲ್ಲೂ ಬರೀರಿ. ಫ್ರಾಕ್ಷನ್ಸ್ ಏನಾದ್ರು ಬರಿಬೇಕು ಅಥವಾ ಮ್ಯಾಟ್ರಿಕ್ಸ್ ಏನಾದ್ರು ಬರಿಬೇಕು ಅಂದ್ರೆ ನೀವು ಇಷ್ಟು ಕರೆಕ್ಟ್ ಆಗಿ ಮಾಡಿದ್ರೆ ಆರಾಮಾಗಿ 15 MCQs ತೆಗಿಬಹುದು. ಬಿಕಾಸ್ ಮ್ಯಾಥ್ ತುಂಬಾ ಈಸಿ, ಆಯ್ತಾ? ಆದ್ರೂ ನಿಮಗೆ ಬೇಕಂದ್ರೆ ಮ್ಯಾಥ್ ಅದು ಕ್ವಶನ್ ಬ್ಯಾಂಕ್ ನ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿದ್ದೀನಿ. ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿ. ಮ್ಯಾಥ್ ಗೆ ಕೂಡ ಎಲ್ಲಾ ಕ್ವಶನ್ಸ್ ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅಕಸ್ಮಾತ್ ನೀವ್ ಏನು ಓದಿಲ್ಲ, ಫಾರ್ ಎಕ್ಸಾಂಪಲ್ ಹಿಂದಿ ಸ್ಟೂಡೆಂಟ್ಸ್ ಇರ್ತಾರೆ, ಅವ್ರು ಇವತ್ತು ಹಿಂದಿ ಎಕ್ಸಾಮ್ ಮುಗಿಸಿ ಬರ್ದಿರ್ತಾರಲ್ಲ, ಅವರು ಕೂಡ ನೀವು ಒಂದ್ ದಿವಸದಲ್ಲಿ ಏನ್ ಮಾಡ್ಬೇಕಂದ್ರೆ ಏನಿಲ್ಲ, ಕ್ವಶನ್ ಬ್ಯಾಂಕ್ ಅಲ್ಲಿ ಇರೋ ಎಲ್ಲಾ ಕ್ವಶನ್ಸ್ ನ ಒಂದ್ಸಲಿ ರಿವೈಸ್ ಮಾಡ್ಕೊಂಡು ಎಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು. ಈಸಿಯಾಗಿ 80 ಮಾರ್ಕ್ಸ್ ಬರುತ್ತೆ. ಅದೇ ಪಾಸಿಂಗ್ ಪ್ಯಾಕೇಜ್ ತರ. ಅದ್ರಲ್ಲಿ ನಿಮ್ಗೆ ಗೊತ್ತಿರುತ್ತೆ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ದಿದೆ ಅಂತ. ಅದನ್ನ ಮಾಡಿದ್ರೆ ಮುಗ್ದೋಯ್ತು. ಫಿಲ್ ಇನ್ ದ ಬ್ಲಾಂಕ್ಸ್ ಅಷ್ಟೇ. ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿ ಇರ್ಬೋದು, ಬಟ್ ಸ್ಟಿಲ್ ನಿಮ್ ಕಾನ್ಸೆಪ್ಟ್ ಕ್ಲಿಯರ್ ಆಗಿದ್ರೆ ಈಸಿಯಾಗಿ 5 ಬರುತ್ತೆ. ಸೊ ಪಾರ್ಟ್ ಎಲ್ಲಿ ನೀವು 20 ಸ್ಕೋರ್ ಮಾಡಿದ್ರೆ ತುಂಬಾನೇ ಒಳ್ಳೇದು. ನಿಮ್ಗೆ ಈಸಿ ಆಗುತ್ತೆ. ಬೇರೆ ಎಲ್ಲಾ ಕ್ವಶನ್ಸ್‌ಗೆ ಫುಲ್ ಮಾರ್ಕ್ಸ್ ಅವ್ರು ಕೊಟ್ಟೇ ಕೊಡ್ತಾರೆ. ಬಟ್ ಇಲ್ಲಿ ಬೇರೆ ಸಬ್ಜೆಕ್ಟ್ ತರ ಆಗಲ್ಲ. ಇಲ್ಲಿ ಏನಾದ್ರು ನೀವು ಮಿಸ್ಟೇಕ್ ಮಾಡಿದ್ರೆ ಕ್ಲೀನ್ ಆಗಿ ಕಾಣಿಸ್ಬಿಡುತ್ತೆ. ಯಾಕೆ ಹೇಳಿ, ಇದು ಮ್ಯಾಥ್ಸ್. ಅದಕ್ಕೆ ಎಲ್ಲೂ ಕೂಡ ಮಿಸ್ಟೇಕ್ಸ್ ಮಾಡ್ಲೇಬಾರ್ದು. ಅಂಡ್ 2 ಮಾರ್ಕ್ಸ್ ಕ್ವಶನ್ ಅಲ್ಲಿ ಡೈರೆಕ್ಟ್ ಆನ್ಸರ್ಸ್ ಎಲ್ಲ ಬರೆಯಂಗಿಲ್ಲ. ವಿತ್ ಎಲ್ಲಾ ಸ್ಟೆಪ್ಸ್ ಕೂಡ ಬರೀಲೇಬೇಕು. ಬಿಕಾಸ್ ಇಟ್ ಇಸ್ ಮ್ಯಾಥ್ ಅಂಡ್ ಈಚ್ ಅಂಡ್ ಎವ್ರಿ ಸ್ಟೆಪ್ ಕ್ಯಾರೀಸ್ ಮಾರ್ಕ್ಸ್. ಆಯ್ತಾ? ಅದಕ್ಕೆ ಅದನ್ನ ಮರಿಬೇಡಿ. ಅಂಡ್ ಲಾಸ್ಟ್ ಅಲ್ಲಿ ನಿಮ್ಗೆ ಏನಾದ್ರು ಆನ್ಸರ್ ಸಿಕ್ಕಿದ್ರೆ, ಆ ಆನ್ಸರ್ ಸಿಗೋ ತರ ಕ್ವಶನ್ಸ್ ಇದ್ರೆ ಅದನ್ನ ಬಾಕ್ಸ್ ಹಾಕ್ಬಿಟ್ಟು ಬರೀರಿ. ಅಥವಾ ಪ್ರೂವಿಂಗ್ ಕ್ವಶನ್ಸ್ ಇದ್ರೆ ಎನ್ಸ್ ಪ್ರೂವ್ಡ್ ಅಂತ ಬರೆಯೋದನ್ನ ಮರಿಬೇಡಿ. 2 ಮಾರ್ಕ್ಸ್ ಆಗ್ಲಿ, 3 ಮಾರ್ಕ್ಸ್ ಆಗ್ಲಿ, 5 ಮಾರ್ಕ್ಸ್ ಆಗ್ಲಿ, ಎನ್ಸ್ ಪ್ರೂವ್ಡ್ ಅಂತ ಬರೆಯೋದ್ ಮರಿಬೇಡಿ. ಇಷ್ಟ್ ಮಾಡಿದ್ರೆ 2 ಮಾರ್ಕ್ಸ್ ಅಂತೂ ಈಸಿಯಾಗಿ ಸ್ಕೋರ್ ಮಾಡ್ಬಿಡ್ಬೋದು. ಎಲ್ಲ ಡೈರೆಕ್ಟ್ ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್ಸ್ ಇರುತ್ತೆ. ನೆಕ್ಸ್ಟ್ 3 ಮಾರ್ಕ್ಸ್. 3 ಮಾರ್ಕ್ಸ್ ಅಲ್ಲಂತೂ ಪಕ್ಕಾ ಅಂದ್ರೆ ಪಕ್ಕಾ ಒಂದು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಇಂದ ಫಸ್ಟ್ ಕ್ವಶನ್ ಬಂದ್ಬಿಟ್ಟು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಇಂದ ಇರುತ್ತೆ. ಒಂದು ಈ ತರ ಪ್ರೂವ್ ಮಾಡೋದು. ಸೊ ಈ ತರ ಪ್ರೂವ್ ಮಾಡ್ಬೇಕಂದ್ರೆ ಇಟ್ಸ್ ಬೆಟರ್ ಯು ರೈಟ್ ಅ ಟ್ರಯಾಂಗಲ್. ಆಯ್ತಾ? ನೀವು ಟ್ರಯಾಂಗಲ್ ಬರ್ದಿ ವ್ಯಾಲ್ಯೂಸ್ ನ ಬರ್ದ್ರೆ ನಿಮ್ಗೆ ಈಸಿ ಆಗುತ್ತೆ ಪ್ರೂವ್ ಮಾಡಕ್ಕೋಸ್ಕರ. ಇದೇನ್ ಮಾರ್ಕ್ಸ್ ಕ್ಯಾರಿ ಮಾಡಲ್ಲ, ಬಟ್ ಸ್ಟಿಲ್ ನಿಮ್ಗೆ ಕನ್ಫ್ಯೂಷನ್ಸ್ ನ ಅವಾಯ್ಡ್ ಮಾಡುತ್ತೆ. ಅದಕ್ಕೋಸ್ಕರ ಡ್ರಾ ಮಾಡ್ಕೊಳ್ಳಿ. ಇಫ್ ಯು ಆರ್ ಸಾಲ್ವಿಂಗ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಕ್ವಶನ್ಸ್, ಒಂದ್ ಈ ತರ ವ್ಯಾಲ್ಯೂಸ್ ನ ಪ್ರೂವ್ ಮಾಡಕ್ ಕೊಡ್ಬೋದು. ಇಲ್ಲ ಅಂದ್ರೆ ಅಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ ತೆಗೆದ್ರೆ ಅಲ್ಲಿ ಮಿಸೆಲೇನಿಯಸ್ ಪ್ರಾಬ್ಲಮ್ಸ್ ಇದೆಯಲ್ಲ, ಅಂದ್ರೆ ಚಾಪ್ಟರ್ ಲಾಸ್ಟ್ ಅಲ್ಲಿ ಮಿಸೆಲೇನಿಯಸ್ ಪ್ರಾಬ್ಲಮ್ಸ್ ಇರುತ್ತಲ್ಲ, ಅಲ್ಲಿ ನೀವು ನೋಡ್ಬೋದು. ಎಲ್ಲಾ ಕ್ವಶನ್ಸ್ ಅಲ್ಲಿಂದಾನೇ ಇರುತ್ತೆ. ಡೈರೆಕ್ಟ್ ಎತ್ತ್ ಕೊಟ್ಟಿರ್ತಾರೆ. ಅದ್ ಬಿಟ್ರೆ ಬೇರೆ ಏನು ಬರಲ್ಲ. ಪ್ರೂವಿಂಗ್ ಕ್ವಶನ್ಸ್ 3 ಮಾರ್ಕ್ಸ್ ಖಂಡಿತ ಬಂದೇ ಬರುತ್ತೆ ಟ್ರಿಗ್ನೋಮೆಟ್ರಿಯಿಂದ. ಇನ್ನೊಂದ್ ಬಂದ್ಬಿಟ್ಟು ಮ್ಯಾಟ್ರಿಕ್ಸ್ ಇಂದ ಬರುತ್ತೆ. ಆಮ್, ಇದಂತೂ ವರ್ಲ್ಡ್ ಫೇಮಸ್ ಕ್ವಶನ್, ಆಯ್ತಾ? ದಿ ರಿಲೇಷನ್ ಇದೆಯಲ್ಲ, ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಮತ್ತೆ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಸಮ್ ಅದು ರಿಲೇಷನ್ ಇದೆಯಲ್ಲ, ಇದರಿಂದ ಒಂದು ಕ್ವಶನ್ ಖಂಡಿತ ಬರುತ್ತೆ. ಸೊ ಇದನ್ನು ಕಂಪಲ್ಸರಿ ಮರಿಬೇಡಿ. 3 ಮಾರ್ಕ್ಸ್ ನಿಮ್ ಜೋಬಲ್ಲಿ ಇರುತ್ತೆ. ಇದು ಬರ್ಬೋದು. ಇಲ್ಲ ಅಂದ್ರೆ ಮ್ಯಾಟ್ರಿಕ್ಸ್ ಇಂದ ಯಾವ್ದಾದ್ರು ಪ್ರೂವಿಂಗ್ ಕ್ವಶನ್ಸ್ ಅಂದ್ರೆ ಸಬ್ಟ್ರಾಕ್ಷನ್ ಕ್ವಶನ್ ಇಲ್ಲ ಮಲ್ಟಿಪ್ಲಿಕೇಶನ್ ಕ್ವಶನ್, ಆತರ ಕ್ವಶನ್ಸ್ ಬರ್ಬೋದು. ಯಾಕಂದ್ರೆ ಫೈಂಡಿಂಗ್ XYZ ವ್ಯಾಲ್ಯೂ ಯೂಸಿಂಗ್ ಮ್ಯಾಟ್ರಿಕ್ಸ್ ಅಥವಾ ಫೈಂಡಿಂಗ್ ಎ ಇನ್ವರ್ಸ್ ಬಂದ್ಬಿಟ್ಟು ಅದು 5 ಮಾರ್ಕ್ಸ್ ಅಲ್ಲಿ ಬರುತ್ತೆ. ಈ 3 ಮಾರ್ಕ್ಸ್ ಅಲ್ಲಿ ಬರಲ್ಲ. ಸೊ 3 ಮಾರ್ಕ್ಸ್ ಈಸಿನೇ ಇರುತ್ತೆ. ಯು ಕ್ಯಾನ್ ಸಾಲ್ವ್. ಬಟ್ ಸ್ಟಿಲ್ ಏನಾದ್ರು ಕೋ ಫ್ಯಾಕ್ಟರ್ ಅಥವಾ ಅಡ್ಜಾಯಿಂಟ್ ಕಂಡುಹಿಡಿಬೇಕಂದ್ರೆ ತುಂಬಾ ಹುಷಾರಾಗಿರಿ. ಬಿಕಾಸ್ ಸೈನ್ ಅಲ್ಲಿ ಮಿಸ್ಟೇಕ್ ಆದ್ರೆ ಆನ್ಸರ್ ರಾಂಗ್ ಆಗುತ್ತೆ. ಫೈನಲ್ ಆನ್ಸರ್ ರಾಂಗ್ ಆದ್ರೆ ಫುಲ್ ಮಾರ್ಕ್ಸ್ ಕಟ್ ಮಾಡ್ತಾರೆ. ಅದಕ್ಕೋಸ್ಕರ ಕೋ ಫ್ಯಾಕ್ಟರ್ ಏನಾದ್ರು ಇದ್ರೆ ಸೈನ್ ಮೇಲೆ ತುಂಬಾ ಗಮನ ಇಟ್ಕೊಳ್ಳಿ. ತುಂಬಾ ಕರೆಕ್ಟ್ ಆಗಿ ವೆರಿಫೈ ಮಾಡಿ. ಓಕೆ? ಅದಾದ್ಮೇಲೆ ಡಿಫ್ರೆನ್ಸಿಯೇಷನ್, ಆಯ್ತಾ? ಕ್ಯಾಲ್ಕುಲಸ್ ಅಂತೂ
ಫುಲ್ ಮಜಾ ಇರುತ್ತೆ. ಯಾರಿಗ್ ಇಷ್ಟನೋ ಅವ್ರಿಗೆ ಗೊತ್ತಿರುತ್ತೆ ಎಷ್ಟು ಮಜವಾಗಿರುತ್ತೆ ಕ್ಯಾಲ್ಕುಲಸ್ ಅಂತ. ಸೊ ಡಿಫ್ರೆನ್ಸಿಯೇಷನ್ ಇಂದ ಒಂದ್ ಕ್ವಶನ್ ಬಂದೇ ಬರುತ್ತೆ. ಪ್ರೂವಿಂಗ್ ಕ್ವಶನ್ಸ್ ಕೇಳ್ಬೋದು, ಇಲ್ಲ ಅಂದ್ರೆ ಒಂದ್ ಫುಲ್ ಈಕ್ವೇಷನ್ ಕೊಟ್ಟು ಡಿಫ್ರೆನ್ಶಿಯೇಟ್ ಮಾಡು ಅಂತ ಕೇಳ್ಬೋದು. ಅದಂತೂ ಕಂಪಲ್ಸರಿನೇ ಇರುತ್ತೆ. ಆಮೇಲೆ ಅಷ್ಟೇ. ಒಂದು ವೆಕ್ಟರ್ ಇಂದ ಕೂಡ ಕ್ವೆಷನ್ಸ್ ಬರ್ಬೋದು. ಅಂದ್ರೆ ಡಿರೈವೇಷನ್ ಅಂದ್ರೆ ಯೆಸ್, ಇಂಟಿಗ್ರೇಷನ್ ಇಂದ ಕೂಡ ಕ್ವೆಷನ್ಸ್ ಬರುತ್ತೆ. ಒಂದು ಡೈರೆಕ್ಟ್ ಫಾರ್ಮುಲಾ, ಸ್ಟ್ಯಾಂಡರ್ಡ್ ಫಾರ್ಮುಲಾಸ್ ಇದೆಯಲ್ಲ ಅದನ್ನ ಡಿರೈವ್ ಮಾಡಿ ಅಂತನಾದ್ರೂ ಕೊಡ್ಬೋದು, ಅಥವಾ ಡೈರೆಕ್ಟ್ ಒಂದು ಕ್ವೆಷನ್ ಕೊಟ್ಟು ಇಂಟಿಗ್ರೇಟ್ ಕಂಡಿಡಿ ಅಂತನಾದ್ರೂ ಕೊಡ್ಬೋದು. ಅಂಡ್ ವೆಕ್ಟರ್ ಇಂದ ಅಂತ ಈ ಡಿರೈವೇಷನ್ ಖಂಡಿತ ಬಂದೇ ಬರುತ್ತೆ. ಮಿಸ್ ಮಾಡ್ಕೊಳ್ಳೇಬೇಡಿ. ಇದು 5 ಮಾರ್ಕ್ಸ್ ಗೆ ಬರುತ್ತೆ ಅಂತ ಹೇಳಿದ್ರು, ಬಟ್ 3 ಮಾರ್ಕ್ಸ್ ಬಂದಿತ್ತು ಹೋದ್ ವರ್ಷ. ಬಟ್ ಸ್ಟಿಲ್ ಈಗ ಈ ಕ್ವೆಷನ್ ಗೊತ್ತಿದ್ರೆ ನಿಮ್ಗೆ 5 ಮಾರ್ಕ್ಸ್ ಬಂದ್ರೆ ಇನ್ನ ಒಳ್ಳೇದು, 3 ಮಾರ್ಕ್ಸ್ ಬಂದ್ರು ಒಳ್ಳೇದೇ ನಿಮ್ಗೆ. ಯಾಕಂದ್ರೆ ಆಲ್ರೆಡಿ ಗೊತ್ತಿರುತ್ತಲ್ವಾ, ಫುಲ್ ಮಾರ್ಕ್ಸ್ ಸ್ಕೋರ್ ಮಾಡೋ ಚಾನ್ಸಸ್ 100% ಇರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದೀನಿ. ಕರೆಕ್ಟ್ ಆಗಿ ಲೇಬಲಿಂಗ್ ಇಂದ ಹಿಡಿದು ಸ್ಟೆಪ್ ಬೈ ಸ್ಟೆಪ್ ಹೇಗೆ ಬರಿಬೇಕು ಎಲ್ಲಾನು ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಬಿಕಾಸ್ ನಿಮ್ಗೆ ಗೊತ್ತು ಆಲ್ರೆಡಿ ಈ ಕ್ವಶನ್ ಬಂದೇ ಬರುತ್ತೆ. ಕ್ವಶನ್ ಪೇಪರ್ ಅಲ್ಲಿ ಕ್ವಶನ್ ಇದ್ದೇ ಇರುತ್ತೆ ಅಂತ. ಅದಕ್ಕೆ ಏನಕ್ಕೆ ಮಿಸ್ ಮಾಡೋದಲ್ವಾ? ಅದಕ್ಕೆ ಅದನ್ನ ಕರೆಕ್ಟ್ ಆಗಿ ಓದ್ಕೊಳ್ಳಿ. ಅಂಡ್ ಪಾರ್ಟ್ ಡಿ ನೀವು ತೆಗಿತಾ ಇದ್ದಂಗೆ ಕ್ವಶನ್ ಪೇಪರ್ ಅಲ್ಲಿ ಅದ್ರಲ್ಲಿ ಬರೋ ಫಸ್ಟ್ ಕ್ವಶನ್ ಬಂದ್ಬಿಟ್ಟೆ ರಿಲೇಷನ್ ಅಂಡ್ ಫಂಕ್ಷನ್ಸ್ ಅಲ್ಲಿ ಆನ್ ಟು ಫಂಕ್ಷನ್, ವೆದರ್ ಗಿವನ್ ಫಂಕ್ಷನ್ ಇಸ್ ಒನ್ ಅಂಡ್ ಆನ್ ಟು, ಅಂದ್ರೆ ಪ್ರೂವ್ ದಟ್ ಇಟ್ ಇಸ್ ಅ ಬೈಜೆಕ್ಟಿವ್ ಆರ್ ಇಂಜೆಕ್ಟಿವ್, ಆ ತರ ಕ್ವಶನ್ಸ್ ಇರುತ್ತೆ. ಅಂದ್ರೆ ಇಫ್ ಇಟ್ ಇಸ್ ಒನ್ ಅಂಡ್ ಆನ್ ಟು, ಓನ್ಲಿ ದೆನ್ ದಿ ಫಂಕ್ಷನ್ ಇಸ್ ಕಾಲ್ಡ್ ಬೈಜೆಕ್ಟಿವ್, ಅದರ್ವೈಸ್ ಇಟ್ ಇಸ್ ನಾಟ್ ಬೈಜೆಕ್ಟಿವ್ ಅಲ್ವಾ? ಅದನ್ನ ಪ್ರೂವ್ ಮಾಡೋ ಕ್ವಶನ್ ಅಂತೂ ಕಂಪಲ್ಸರಿ ಇರುತ್ತೆ. ಇದು 100% ಕ್ವಶನ್. ಸೊ ಇದನ್ನ ಪ್ರಾಕ್ಟೀಸ್ ಮಾಡೋದನ್ನ ಮರಿಬೇಡಿ. 5 ಮಾರ್ಕ್ಸ್ ನಿಮ್ ಜೇಬಲ್ಲಿ ಇಟ್ಕೊಳ್ಳಿ. ಓಕೆನಾ? ಇವಾಗ ನೀವೇ ನೋಡಿದ್ರೆ ಈ ವಿಡಿಯೋ ನೋಡಿದಾಗೆ ನಾನು ಎಷ್ಟು ಕ್ವಶನ್ಸ್ ಹೇಳ್ದೆ, ಕಂಪಲ್ಸರಿ ಅಂತ. ನೀವು ಅಷ್ಟು ಕ್ವಶನ್ಸ್ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಬಿಟ್ರೆ, ಅಂದ್ರೆ ವ್ಯಾಲ್ಯೂಸ್ ಚೇಂಜ್ ಇರುತ್ತೆ, ಕಾನ್ಸೆಪ್ಟ್ ಹಾಕೋದು ಸಾಲ್ವ್ ಮಾಡೋ ಮೆಥಡ್ ಎಲ್ಲ ಸೇಮ್ ಇರುತ್ತೆ. ಅಷ್ಟು ಗೊತ್ತಿದ್ರೆ ಪಾಸ್ ಆಗ್ಬೇಕು ಅನ್ಕೊಂಡಿರೋರು ತುಂಬಾ ಒಳ್ಳೆ ಮಾರ್ಕ್ಸ್ ಅಲ್ಲಿ ಪಾಸ್ ಆಗ್ತೀರಾ. ಔಟ್ ಆಫ್ ಔಟ್ ಬರ್ಬೇಕು ಅನ್ಕೊಂಡಿರೋರಂತೂ ಈಸಿಯಾಗಿ ಔಟ್ ಆಫ್ ಔಟ್ ತಗೋತೀರಾ, ಆಯ್ತಾ? ಯಾಕಂದ್ರೆ ತುಂಬಾ ಕಂಪಲ್ಸರಿ ಕ್ವಶನ್ಸ್ ಇದೆ. ಇದಂತೂ ನೀವು ನೋಡಿ, ನಾಳೆ ಪೇಪರ್ ಅಲ್ಲೂ ಪಾರ್ಟ್ ಡಿ ಫಸ್ಟ್ ಕ್ವಶನ್ ಇದೇ ಇರುತ್ತೆ. ಓಕೆ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಡಿಫ್ರೆನ್ಸಿಯೇಷನ್, ಅಂದ್ರೆ ಡಬಲ್ ಡಿಫ್ರೆನ್ಸಿಯೇಷನ್ ಪ್ರೂವಿಂಗ್ ಕ್ವಶನ್ಸ್ ಇರುತ್ತೆ. ಇದು ಕೂಡ ನೀವು ಎಕ್ಸರ್ಸೈಸ್ ಇದೆಯಲ್ಲ, ಎಕ್ಸರ್ಸೈಸ್ ಅಲ್ಲಿ ಏನ್ ಕ್ವಶನ್ ಇದೆ ಅಷ್ಟು ಬಿಟ್ಟು ಬೇರೆ ಏನು ಕೊಡಲ್ಲ, ಆಚೆ ಕಡೆಯಿಂದ ಏನು ಕೊಡಲ್ಲ. ಆ ಒಂದ್ ಪಕ್ಷ ಕೊಟ್ರೆ ಅದೇ ಟೆಕ್ಸ್ಟ್ ಬುಕ್ ಅಲ್ಲಿ ಮಿಸೆಲೇನಿಯಸ್ ಅಂತ ಇದೆಯಲ್ಲ, ಅದ್ರಲ್ಲಿರೋ ಕ್ವಶನ್ಸ್ ಕೊಡ್ಬೋದು ಅಷ್ಟೇ. ಅದ್ ಬಿಟ್ರೆ ಎಕ್ಸರ್ಸೈಸ್ ಇಂದ ಬೇರೆ ಯಾವ ಕ್ವಶನ್ ಬರಲ್ಲ ಇದು ಡಿಫ್ರೆನ್ಸಿಯೇಷನ್ ಪ್ರೂವಿಂಗ್ ಕ್ವಶನ್ ಅಲ್ಲಿ. ಅಂಡ್ ರಿಮೆಂಬರ್, ಇಲ್ಲಿ ಡಬಲ್ ಡಿಗ್ರಿನೇ ಇರುತ್ತೆ. ಡಬಲ್ ಡಿಗ್ರಿ ಡಿಫ್ರೆನ್ಸಿಯೇಷನ್ ಅದ್ರದ್ದೇ ಕೊಡ್ತಾರೆ, ಸಿಂಗಲ್ ಡಿಗ್ರಿ ಅದೆಲ್ಲ ಕೊಡಲ್ಲ. ಸಿಂಗಲ್ ಡಿಗ್ರಿ ಕೊಟ್ರೆ ತುಂಬಾ ಇನ್ ಡೆಪ್ತ್ ಇರುತ್ತೆ. ಅಂದ್ರೆ ನೀವು ಕಾನ್ಸೆಪ್ಟ್ ಯೋಚನೆ ಮಾಡಿ ಹಾಕ್ಬೇಕಾಗಿರುತ್ತೆ. ಅಷ್ಟು ಈಸಿ ಆಗಿರಲ್ಲ. 5 ಮಾರ್ಕ್ಸ್ ಅಲ್ವಾ, ಅದಕ್ಕೆ. ಅದ್ ಬಿಟ್ರೆ ಇದಂತೂ ಸೇಮ್ ಕ್ವಶನ್ಸ್, ಟೆಕ್ಸ್ಟ್ ಬುಕ್ ಅಲ್ಲಿರೋ ಕ್ವಶನ್ ಬಿಟ್ಟು ಬೇರೆ ಏನು ಬರಲ್ಲ. ಅದಂತೂ ಗ್ಯಾರಂಟಿ. ಇನ್ನೊಂದ್ ನೋಡಿ, ಇಲ್ಲಿ 5 ಮಾರ್ಕ್ಸ್ ಇದು ಹೋದ್ ವರ್ಷ ನಮ್ಗೆಲ್ಲರಿಗೂ ಅದೃಷ್ಟ ಅಂತಾನೆ ಹೇಳ್ಬೋದು. ಮ್ಯಾಟ್ರಿಕ್ಸ್ ಅಲ್ಲಿ ಫುಲ್ ಈಸಿ ಕ್ವಶನ್ ಕೊಟ್ಬಿಟ್ಟಿದ್ರು. ಅಂದ್ರೆ LHS ಇಸ್ ಈಕ್ವಲ್ಸ್ ಟು RHS ಆತರ ಪ್ರೂವ್ ಮಾಡೋ ಕ್ವಶನ್ ಕೊಟ್ಬಿಟ್ಟಿದ್ರು. ಅದೇ ನನ್ಗೆ ಅನ್ಸಲ್ಲ ನಿಮ್ಗೂ ಇದೇ ತರ ಬರುತ್ತೆ ಅಂತ. XYZ ವ್ಯಾಲ್ಯೂ ಕಂಡಿಡಿಯೋ ತರ ಬರ್ಬೋದು, EA ಇನ್ವರ್ಸ್ ಕಂಡಿಡಿಯೋ ತರ ಬರ್ಬೋದು, ಇಲ್ಲ ಅಡ್ಜಾಯಿಂಟ್ ಮ್ಯಾಟ್ರಿಕ್ಸ್ ಕಂಡಿಡಿಯೋ ತರ ಬರ್ಬೋದು. ಸೊ ಅಡ್ಜಾಯಿಂಟ್ ಕಂಡಿಡ್ಬೇಕಂದ್ರೆ ಕೋಫ್ಯಾಕ್ಟರ್ ಕಂಡಿಡಿಬೇಕು. ಕೋಫ್ಯಾಕ್ಟರ್ ಕಂಡಿಡ್ಬೇಕಂದ್ರೆ ಸೈನ್ ಮ್ಯಾನಿಪುಲೇಷನ್ಸ್ ತುಂಬಾ ಆಗುತ್ತೆ. ಅದೆಲ್ಲ ನೀವು ಕರೆಕ್ಟ್ ಆಗಿ ನೋಡ್ಕೋಬೇಕು. ಅದಕ್ಕೆ ನಾನೇನ್ ಹೇಳ್ತೀನಿ ಅಂದ್ರೆ 5 ಮಾರ್ಕ್ಸ್ ಅಲ್ಲಿ ಏನಾದ್ರೂ ಮ್ಯಾಟ್ರಿಕ್ಸ್ ಕ್ವಶನ್ XYZ ವ್ಯಾಲ್ಯೂ ಕಂಡಿಡಿಯೋದು, ಇಲ್ಲ ಇನ್ವರ್ಸ್ ಕಂಡಿಡಿಯೋದು ಬಂದ್ರೆ ಅದ್ರ ಬದಲು ಈ ಕ್ಯಾಲ್ಕುಲಸ್ ಕ್ವಶನ್ಸ್ ನ ಅಟೆಂಪ್ಟ್ ಮಾಡ್ಬಿಡಿ. ಬಿಕಾಸ್ ದಟ್ ಈಸ್ ವೆರಿ ವೆರಿ ಈಸಿ. ಅದ್ರಲ್ಲಿ ಅನ್ನೋದು ಮಿಸ್ಟೇಕ್ಸ್ ಆಗೋ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ. ಇದು ಮಿಸ್ಟೇಕ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಬಟ್ ಸ್ಟಿಲ್ ನಿಮ್ಗೆ ತುಂಬಾ ಕಾನ್ಫಿಡೆಂಟ್ ಇದ್ರೆ ಇದನ್ನು ಕೂಡ ಬರೀರಿ. ಬಟ್ ಎಕ್ಸ್ಟ್ರಾ ಕ್ವಶನ್ಸ್ ಬರೆಯೋದ್ ಮಾತ್ರ ಮರಿಬೇಡಿ 5 ಮಾರ್ಕ್ಸ್ ಅಲ್ಲಿ. 5 ಮಾರ್ಕ್ಸ್ ಅನ್ನೋಕ್ಕಿಂತ ಎಲ್ಲಾದ್ರಲ್ಲೂ ಎಕ್ಸ್ಟ್ರಾ ಕ್ವಶನ್ಸ್ ಬರೀರಿ. ಬಟ್ 5 ಮಾರ್ಕ್ಸ್ ಅಲ್ಲಂತೂ ಯಾವ್ದೇ ಕಾರಣಕ್ಕೂ ಮರಿಬಾರ್ದು ನೀವು ಎಕ್ಸ್ಟ್ರಾ ಕ್ವಶನ್ ಅಟೆಂಪ್ಟ್ ಮಾಡೋದು. ಬಿಕಾಸ್ ಮಿಸ್ಟೇಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಿಮ್ಗೆ ಗೊತ್ತೂ ಆಗಲ್ಲ ಮಿಸ್ಟೇಕ್ ಆಗಿದೆ ಅಂತ. ಅದಕ್ಕೋಸ್ಕರ ಅದ್ ಬಿಟ್ರೆ ಇದಂತೂ ಅಪ್ಲಿಕೇಶನ್ಸ್ ಆಫ್ ಇಂಟಿಗ್ರೇಷನ್ ಇಂದ ವೆರಿ ಈಸಿಯೆಸ್ಟ್ ಕ್ವಶನ್. ಇದು ಕೂಡ ಕಂಪಲ್ಸರಿ ಕ್ವಶನ್. ಒಂದು ಸರ್ಕಲ್ ಕೊಡ್ಬೋದು, ಇಲ್ಲ ಎಲಿಪ್ಸ್ ಕೊಡ್ಬೋದು. ಒಂದು XYA ಅಂತ ವ್ಯಾಲ್ಯೂ ಕೊಟ್ಬಿಟ್ಟು ಡಿರೈವ್ ಮಾಡಿ ಅಂತ ಅನ್ಬೋದು, ಇಲ್ಲ ಅವರೇ ಒಂದು ನಂಬರ್ ವ್ಯಾಲ್ಯೂ ಕೊಟ್ಬಿಟ್ಟು ಏರಿಯಾ ಫೈಂಡ್ ಮಾಡಿ ಅಂತ ಕೊಡ್ತಾರೆ. ಅಷ್ಟ್ ಬಿಟ್ರೆ ಬೇರೆ ಏನು ಬರಲ್ಲ. ಒಂದು ಸರ್ಕಲ್ ಇರುತ್ತೆ, ಇಲ್ಲ ಎಲಿಪ್ಸ್ ಇರುತ್ತೆ. ಇಷ್ಟ್ ಬಿಟ್ಟು ಬೇರೆ ಏನು ಬರಲ್ಲ. ಸೊ ಈ 5 ಮಾರ್ಕ್ಸ್ ಕನ್ಫರ್ಮ್, ಆ 5 ಮಾರ್ಕ್ಸ್ ಕನ್ಫರ್ಮ್. ನೋಡಿ ಎಷ್ಟು ಈಸಿ ಇದೆ ಅಲ್ಲ ಮ್ಯಾಥ್ಸ್. ಅಷ್ಟ್ ಬಿಟ್ರೆ ಪಾರ್ಟಿ ಬಂದ್ಬಿಟ್ಟು LPP 6 ಮಾರ್ಕ್ಸ್ ಮತ್ತೆ 4 ಮಾರ್ಕ್ಸ್. LPP ಈಸಿಯೆಸ್ಟ್ ಚಾಪ್ಟರ್ ಆಫ್ ಮ್ಯಾಥಮೆಟಿಕ್ಸ್ ಅಂತಾನೆ ಅನ್ಬೋದು. ಒಂದು ಗ್ರಾಫ್ ಇರುತ್ತೆ, ಅದೇ ಕರೆಕ್ಟ್ ಆಗಿ ನೀವು ಈಕ್ವೇಶನ್ ಸಾಲ್ವ್ ಮಾಡಿದ್ರೆ ಬೌಂಡೆಡ್ ರೀಜನ್ ಅದ್ ಸಿಗತ್ತಲ್ಲ, ಅದ್ ಕರೆಕ್ಟ್ ಆಗಿ ಗ್ರಾಫ್ ನ ಪ್ಲಾಟ್ ಮಾಡ್ಬೇಕಾದ್ರೆ ಕರೆಕ್ಟ್ ಆಗಿ Y ಆಕ್ಸಿಸ್ X ಆಕ್ಸಿಸ್ ಎಲ್ಲ ಬರೀರಿ. ಅಕಸ್ಮಾತ್ ನೀವ್ ಏನಾದ್ರು ಸ್ಕೇಲ್ ತಗೊಂಡಿದ್ರೆ ಅದನ್ನ ಮೆನ್ಷನ್ ಮಾಡೋದನ್ನ ಮರಿಬೇಡಿ. ಅಂಡ್ ಆಲ್ಸೋ ಎಲ್ಲೆಲ್ಲಿ ಕಾರ್ನರ್ಸ್ ಇದೆ ಅಲ್ಲ, ಬೌಂಡ್ರಿ ರೀಜನ್ ಏನೇನಿದೆ ಅದೆಲ್ಲ ಪಾಯಿಂಟ್ ನ ನೀವು ಮಾರ್ಕ್ ಮಾಡ್ಬೇಕು. ಐ ಮೀನ್ ಯು ಹ್ಯಾವ್ ಟು ರೈಟ್ ವಾಟ್ ದಟ್ ಪಾಯಿಂಟ್ ಇಸ್ ಅಂತ. 60, 30 ಇದೆಯಲ್ಲ, ಆ ತರ ಪಾಯಿಂಟ್ ಬರಿಬೇಕು. ಆಮೇಲೆ ಶೇಡ್ ಮಾಡೋದ್ ಮರಿಬೇಡಿ, ರೀಜನ್ ಯಾವ್ದು ಕೇಳಿರ್ತಾರೆ ಅದನ್ನ. ಸೊ ದಿಸ್ ಇಸ್ ವೆರಿ ಈಸಿ. ಕ್ವಶನ್ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. 6 ಮಾರ್ಕ್ಸ್ ಕೂಡ ನಿಮ್ ಜೇಬಲ್ ಬಂದ್ ಬೀಳುತ್ತೆ. ಅಂಡ್ ಅದ್ ಬಿಟ್ರೆ 4 ಮಾರ್ಕ್ಸ್ ಕ್ವಶನ್ ಅಲ್ಲಿ ಕಂಟಿನ್ಯೂಸ್ ಆರ್ ಡಿಸ್ಕಂಟಿನ್ಯೂಸ್ ಕಂಟಿನ್ಯೂಸ್ ಫಂಕ್ಷನ್ಸ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ದಿಸ್ ಇಸ್ ಕಂಪಲ್ಸರಿ ಆಯ್ತು. ಅಂದ್ರೆ K ವ್ಯಾಲ್ಯೂ ಏನಿದೆ ಅಂತ ಕೇಳ್ಬೋದು.
ಅದ್ ಬಿಟ್ರೆ ಆಪ್ಷನ್ ಅಲ್ಲಿ ಒಂದು ಮ್ಯಾಟ್ರಿಕ್ಸ್ ಕ್ವಶನ್ ಆದ್ರೂ ಕೇಳ್ಬೋದು ಅಥವಾ ಟ್ರಿಗ್ನೋಮೆಟ್ರಿ ಇಂದ ಕೂಡ ಬರ್ಬೋದು. ಬಟ್ ಮೋಸ್ಟ್ ಪ್ರಾಬಬ್ಲಿ ಮ್ಯಾಟ್ರಿಕ್ಸ್ ಇಂದ ಬಂದಿತ್ತು ಹೋದ್ ವರ್ಷ. ಈ ವರ್ಷ ದೇ ಮೈಟ್ ಚೇಂಜ್ ಬಟ್ ಸ್ಟಿಲ್ ಇಟ್ ವಿಲ್ ಬಿ ವೆರಿ ಈಸಿ ಆಯ್ತಾ. 4 ಮಾರ್ಕ್ಸ್ ಕ್ವಶನ್ ತುಂಬಾ ಈಸಿನೇ ಇರುತ್ತೆ. ಸೊ ನೀವಿಷ್ಟು ಕಲ್ತ್ಕೊಂಡ್ರೆ ಸಾಕು. ಈಸಿಯಾಗಿ 80ಗೆ 80 ಮಾರ್ಕ್ಸ್ ಬರುತ್ತೆ, ಐ ಗ್ಯಾರಂಟಿ. ಅಂಡ್ ಆಲ್ಸೋ LPP ಪ್ರಾಬ್ಲಮ್ ಬರಿಬೇಕಾದ್ರೆ ಈ ತರ ಟೇಬಲ್ ಹಾಕೋದನ್ನ ಮರಿಬೇಡಿ. ಎಲ್ಲೆಲ್ಲಿ ರಿಕ್ವೈರ್ಡ್ ಇದೆ ಎಷ್ಟು ಈಕ್ವೇಷನ್ಸ್ ಬರಿತೀರಾ ಅಂಡ್ ಫೈನಲ್ ಟೇಬಲ್ ಏನ್ ಬರಿತೀರಲ್ಲ ಅಲ್ಲೆಲ್ಲಾ ಕಡೆ ನೀಟಾಗಿ ಪೆನ್ಸಿಲ್ ಅಲ್ಲಿ ಹಾಕಿ ಪೆನ್ ಅಲ್ಲಿ ಡ್ರಾ ಮಾಡ್ಬೇಡಿ. ಇಟ್ ಡಸಂಟ್ ಲುಕ್ ನೈಸ್ ಆಯ್ತಾ. ಇಟ್ ಡಸಂಟ್ ಲುಕ್ ಪ್ರೆಸೆಂಟೇಬಲ್. ದಟ್ಸ್ ವೈ ಐ ಆಮ್ ಟೆಲಿಂಗ್ ಯು ಯೂಸ್ ಪೆನ್ಸಿಲ್. ಅದ್ ಬಿಟ್ರೆ ಎಲ್ಲಾ ಕಡೆ ಲೈನ್ಸ್ ಬರೀರಿ ಅಂಡ್ ಡು ನಾಟ್ ಫರ್ಗೆಟ್ ಟು ರೈಟ್ ಎಕ್ಸ್ಟ್ರಾ ಕ್ವಶನ್ಸ್. ನಾನು ಪದೇ ಪದೇ ಹೇಳ್ತಾ ಇದೀನಿ, ಮ್ಯಾಥ್ಸ್ ಇದು ಎಕ್ಸ್ಟ್ರಾ ಕ್ವಶನ್ಸ್ ಬರೀರಿ. ಅಟ್ಲೀಸ್ಟ್ 2 ಮಾರ್ಕ್ಸ್ ಅಲ್ಲಿ 1 ಕ್ವಶನ್ ಬರೀರಿ, 3 ಮಾರ್ಕ್ಸ್ ಅಲ್ಲಿ 1 ಕ್ವಶನ್ ಬರೀರಿ, 5 ಮಾರ್ಕ್ಸ್ ಅಲ್ಲಿ 1 ಕ್ವಶನ್ ಬರೀರಿ. ಅಟ್ಲೀಸ್ಟ್ ಎಲ್ಲಾ ಸೆಕ್ಷನ್ ಅಲ್ಲೂ ಒಂದೊಂದಾದ್ರೂ ಎಕ್ಸ್ಟ್ರಾ ಕ್ವಶನ್ಸ್ ಬರೀಲೇಬೇಕು. ಇನ್ನ ಟೈಮ್ ಸಾಲಿಲ್ವಾ 5 ಮಾರ್ಕ್ಸ್ ಅಲ್ಲಿ ಮಾತ್ರ ಎಕ್ಸ್ಟ್ರಾ ಕ್ವಶನ್ ಬರೀಲೇಬೇಕು. ಬಿಕಾಸ್ ನಾನು ಪದೇ ಪದೇ ಹೇಳ್ತಾ ಇದೀನಿ, ಮ್ಯಾಟ್ರಿಕ್ಸ್ ಅಲ್ಲಿ ಮಿಸ್ಟೇಕ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ ರಿಸ್ಕ್ ತಗೋಬಾರ್ದು. ನಿಮ್ಗೆ ಫುಲ್ ಸೆಂಟಮ್ ಬೇಕು ಮ್ಯಾಥ್ಸ್ ಅಲ್ಲಿ ಅಂದ್ರೆ ಯು ಮಸ್ಟ್ ರೈಟ್ ಎಕ್ಸ್ಟ್ರಾ ಕ್ವಶನ್ಸ್ ಆಯ್ತಾ. ಇಷ್ಟ್ ಮಾಡಿದ್ರೆ ಸಾಕು ನಿಮ್ಗೆ ಈಸಿಯಾಗಿ ಮ್ಯಾಥ್ಸ್ ಅಲ್ಲಿ 80 ಆನ್ 80 ಬರುತ್ತೆ. ಆಲ್ ದಿ ವೆರಿ ಬೆಸ್ಟ್. ಇದೇ ತರ KCT ರಿಲೇಟೆಡ್ ಕೂಡ ವಿಡಿಯೋಸ್ ಬರ್ತಾ ಇರುತ್ತೆ. ಅದೆಲ್ಲ ನಿಮಗೆ ಮಿಸ್ ಆಗ್ಬಾರ್ದು ಅಂದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ರೈಟ್ ಆಫ್ಟರ್ ಬೋರ್ಡ್ ಎಕ್ಸಾಮ್ ನಿಮ್ KCT ಎಕ್ಸಾಮ್ಗೆ ಎಲ್ಲಾ ತರ ಬೇಕಾಗಿರೋ ವಿಡಿಯೋ ಸ್ಟ್ರಾಟಜಿ ನಾನ್ ಮಾಡ್ತೀನಿ. ಅದಕ್ಕೋಸ್ಕರ ಹೇಳ್ತಾ ಇದೀನಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ ದಿ ವೆರಿ ಬೆಸ್ಟ್.